viewers, you are watching पुलिस पंचायत न्यूज। जिला गुलबर्गा में गुज़िश्ता 6 माह यानी 26 नवंबर 2021 था 26 मई 2022 के दौरान दर्ज सरखे की वारदातों के मामलों में जब्त शुदा जेवरात व दीगर अशिया को शिकायत कुनिंदगान विरसा के हवाले करने से मुतालिक 2 जुलाई 2022 को गुलबर्गा जिला पुलिस की जानिब से गुलबर्गा जिला DAR परेड मैदान में प्रॉपर्टी रिटर्न परेड का इनेकाद अमल में लाया गया। इस मौके पर जिले के तमाम सीनियर पुलिस अहदेदारान की मौजूदगी में मुख्तलिफ प्रॉपर्टीज को मुताल्लिका अदालतों से इजाज़त हासिल करने के बाद शिकायत कुनिंदगान विरसा के हवाले कर दिया गया। गुज़िश्ता 6 माह के दौरान जिले में जुमला 77 मामलात का पता लगाते हुए 133 मुलजिमीन को गिरफ्तार करके इनके कब्जे से तलाई जेवरात व दीगर अशिया जब्त कर लिए गए थे। मसरूखा अशिया में सोना, चांदी के जेवरात, जियो कंपनी का रूटर, क्रूजर व्हीकल, मोटर, ट्रांसफार्मर ऑयल, डीजल, 2 बैल, 4 बकरियां, नकद रकम, इस तरह जुमला 74,27,270 रुपीज़ मालियत के अशिया इनके विरसा के हवाले किए गए। इस मौके पर जिला SP ईशा पंत और दीगर तमाम सीनियर पुलिस अहदेदारान शरीक थे। भाई 50,000 रिकवरी हो गए जी। नहीं, स्टार्टिंग से बोलिए, कहाँ पे क्या चोरी हुआ था, क्या हुआ? हाँ, घर चोरी हुआ था जी। हाँ। 6 महीने के पहले। सो पुलिस डिपार्टमेंट बहुत हेल्प करे जी हमारे लोगों को। कौन पुलिस? सेडम पुलिस स्टेशन। हाँ, 50 कितने महीने के बाद रिकवरी हुआ? 6 महीने के बाद रिकवरी हो गए जी। कितना था अमाउंट सोना हुआ? हाँ, अमाउंट 2 लाख अमाउंट था। 50,000 रिकवरी हो गए जी। और सोना सोना नहीं, चांदी था जी। कितना था? वो 5,000 का था। रिकवरी हो? वो रिकवरी नहीं हो गई जी, अमाउंट रिकवरी हो गए जी। नाम बोलिए। शरद कुमार। हाँ, मैं मेरे बच्ची को नवोदय कोचिंग छोड़ा था, इसके लिए उसको वो देख के बात करने के लिए गया था। वो रास्ते पे 2 लड़के लोग आके हमारा को चाकू लगा के क्या क्या तुम्हारे पास सब निकल के दो, नहीं तो हम तुम्हारा को ये करेंगे मर्डर, ऐसा बात करे हिंदी में। हम डर के क्या करें, गोल्ड सब रिमूव करके, पैसे भी पर्स में पैसे सब भी वो भी रिमूव करे, हमारे को हाथ से रिमूव करके लेके गया। हम भैया ये करके पुलिस लोगों को फ़ोन करे, स्पॉट से PSI वो सब आके इंक्वायरी करके हमारे को FIR केस किया। 70 ग्राम 10,000 अमाउंट 10 ग्राम। पुलिस वाले कितने दिन में आपको रिकवरी? हाँ, 5 मंथ में रिकवरी करी। 4-5 दिन में ರಿಟರ್ನ್ ಪರೇಡ್ ಮಾಡಿ ಸುಮಾರು 77 ಪ್ರಕರಣಗಳಲ್ಲಿ ಪತ್ತೆ ಆಗಿರುವ 74,27,000 ಮೌಲ್ಯದ ವಸ್ತುಗಳು ನಾವು ಅವರ ಓನರ್ಸ್ಗೆ ವಾಪಸ್ ಮಾಡಿದ್ದೀವಿ। ಇದು ನವೆಂಬರ್ ಲಾಸ್ಟ್ ಇಯರಿಂದ ಅಂದರೆ 21 ನವೆಂಬರಿಂದ ಮೇ 20-22 ತನಕ ಟೋಟಲ್ 152 ಕಳ್ಳತನ ಪ್ರಕರಣ ಆಯಿತು। ಅದರಲ್ಲಿ ನಾವು 77 ಪ್ರಕರಣನ ಪತ್ತೆ ಮಾಡಿ ಆ ಪ್ರಾಪರ್ಟಿಯನ್ನು ನಾವು ಅವರ ಮಾಲೀಕವರಿಗೆ ರಿಟರ್ನ್ ಮಾಡಿದ್ದೀವಿ। ಇದರಲ್ಲಿ ಬಂಗಾರ, ಬೆಳ್ಳಿ ಮತ್ತು ಟ್ರ್ಯಾಕ್ಟರ್, ಟ್ರಾಲಿ ಮತ್ತು ಬೈಕ್ಸ್ ಜೊತೆಗೆ ಸರ್ಕಾರಿ ಶಾಲೆಯಿಂದ ಹೋಗಿರುವ ಟ್ಯಾಬ್ಸನ್ನು ಕೂಡ ನಾವು ಪತ್ತೆ ಮಾಡಿದ್ದೀವಿ। ಬೇರೆ ಬೇರೆ ಅದು ಮೊಬೈಲ್ಸ್ ಪ್ರಕರಣ ನಾವು ಪತ್ತೆ ಮಾಡಿದ್ದೀವಿ। ಜೊತೆಯಲ್ಲಿ ರೈತರದ್ದು ಅದು ಪಂಪ್ ಸೆಟ್ ಮತ್ತು ಪೈಪ್ಸನ್ನು ಕೂಡ ನಾವು ಪತ್ತೆ ಮಾಡಿ ಅವರಿಗೆ ವಾಪಸ್ ಮಾಡಿದ್ದೀವಿ। ಏನೋ ಕೇಳಕ್ಕೆ ಟೋಟಲ್ 20 ಟ್ಯಾಬ್ಸ್ ಇತ್ತು। ಅಲ್ಲಿ ಮಾದನ್ ಹಿಪ್ಪರ್ಗ ಸರ್ಕಾರಿ ಶಾಲೆಗೆ ಒಂದು ಪ್ರೈವೇಟ್ ಕಂಪ್ನಿ, ಖಾಸಗಿ ಕಂಪ್ನಿಯವರು 20 ಟ್ಯಾಬ್ಸ್ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದರು। ಅದು ಸ್ಕೂಲಿಂದಾನೇ ಕಳ್ಳತನ ಆಯಿತು।
ಆ ಎಲ್ಲ 20 ಟ್ಯಾಬ್ಸ್ ಹಾಗೆ ವಿತ್ ಚಾರ್ಜರ್ಸ್ ಮತ್ತು ಹೆಡ್ಫೋನ್ಸ್ ಎಲ್ಲ ಪತ್ತೆ ಮಾಡಿ ನಾವು ಅವರಿಗೆ ವಾಪಸ್ ಮಾಡಿದ್ದೀವಿ. ನಾವು 10 ವರ್ಷದಿಂದ ಇಬ್ಬರು ಆರೋಪಿಗಳು, ಒಬ್ಬರು ಚಂದ್ರಕಾಂತ ಮತ್ತು ಇನ್ನೊಬ್ಬರು ಅಶೋಕ, ಅವರಿಗೆ ಇಬ್ಬರಿಗೆ 10 ವರ್ಷ ಆದ ನಂತರ ನಾವು ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ಕೂಡ ಸುಮಾರು ಬಂಗಾರ ಮತ್ತು ಬೆಳ್ಳಿ ಮತ್ತು ಬೇರೆ ಬೇರೆ ವಸ್ತುಗಳನ್ನು ನಾವು ಇದು ಸೀಸ್ ಮಾಡಿದ್ದೀವಿ. ಚಂದ್ರಕಾಂತ ಮೇಲೆ ಟೋಟಲ್ ನಾವು 13 ಪ್ರಕರಣ ನಮಗೆ ಗೊತ್ತಾಯಿತು. ಅದರ ಜೊತೆಯಲ್ಲಿ ಎರಡು ಮರ್ಡರ್ ಕೇಸಸಲ್ಲಿ ಕೂಡ ಅವನು ಅಬ್ಸ್ಕಾಂಡಿಂಗ್ ಇದ್ದ, ಅದರಲ್ಲಿ ಕೂಡ ಅರೆಸ್ಟ್ ಮಾಡಿದ್ವಿ. ಮೇಲೆ ಎಷ್ಟು ಅರೌಂಡ್ 10ಕ್ಕಿಂತ ಜಾಸ್ತಿ ಕೇಸಸ್ ಪತ್ತೆ ಮಾಡಿದ್ವಿ. ಅಲ್ಲ, ಅವನು ನಮ್ಮ ಲಿಮಿಟ್ಸಲ್ಲಿ ಯಾವುದು ಮರ್ಡರ್ ಕೇಸಲ್ಲಿ ಇರಲಿಲ್ಲ. ಬೇರೆ ಲಿಮಿಟ್ಸಲ್ಲಿ ಅವನು ಇದ್ದ. ಮಹಾರಾಷ್ಟ್ರಲ್ಲಿ ಇರ್ತಾನೆ. ಮಹಾರಾಷ್ಟ್ರದಿಂದಾನೇ ನಾವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಸೇಡಮ್, ಒಂದು ಸೂಲೆಪೇಟ್ 2018 ಕೇಸ್. ಸೂಲೆಪೇಟ್ ನೀವು ಅದು ಮಫ್ತಿಯಲ್ಲಿ ಯಾರು ಆಯಿತು, ಮಫ್ತಿಯಲ್ಲಿ ಅದು ನಾವು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಯಾರು ಮಫ್ತಿಯಲ್ಲಿ ಚೆಕಿಂಗ್ ಮಾಡಬಾರ್ದು. ಅದು ಆಗ್ತಿದೆ ಅಂದರೆ ನಾವು ಅದನ್ನು ಇಮಿಡಿಯೇಟಾಗಿ ಸ್ಟಾಪ್. ಅಲ್ಲ, ಕರೆಕ್ಟ್ ನಾನು ಒಪ್ಕೊಳ್ತೀನಿ, ನೀವು ಕರೆಕ್ಟ್ ಹೇಳಿದ್ದೀರಾ. ನಾವು ಅದನ್ನು ಎನ್ಶೋರ್ ಮಾಡ್ತೀವಿ. ನೆಕ್ಸ್ಟ್ ಯಾರು ಮಫ್ತಿಯಲ್ಲಿ ಅಲ್ಲಿ ಇರಬಾರ್ದು, ಅದು ನಾವು ಎನ್ಶೋರ್ ಮಾಡ್ತೀವಿ. ಅವರು ಯೂನಿಫಾರ್ಮಲ್ಲೇ ಇರಬೇಕು. ಕಡೆ ನಾವು ಏನಾದರೂ ಕೆಲವು ಸತಿ ಆಗುತ್ತೆ, ಮೇ ಬಿ ಅವರು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅಥವಾ ನಾನು ಇದು ನಿಮಗೆ ಗೊತ್ತಿಲ್ಲ ಯಾರ ಬಗ್ಗೆ ಹೇಳ್ತಿದ್ದೆ ಅದಕ್ಕೆ ನಾನು, ಬಟ್ ಇರ್ತಾರೆ. ಓಕೆ, ಸೊ ಅದಕ್ಕೆ 112 ಅಂತ ಹೇಳಿ ಒಂದು ಸ್ಪೆಷಲೈಸ್ಡ್ ಹೆಲ್ಪ್ಲೈನ್ ಇದೆ. ದಯವಿಟ್ಟು ನೀವು ಎಲ್ಲರೂ ಏನಾದರೂ ಇದ್ದರೆ, ಏನಾದರೂ ತುರ್ತು ಸ್ಪಂದನೆಗಾಗಿ ಒಂದೇ ಹೆಲ್ಪ್ಲೈನ್ 112. ಓಕೆ, ದಯವಿಟ್ಟು ನೀವು ಎಲ್ಲರೂ ಏನಾದರೂ ಇದ್ದರೆ 112ಗೆ ಇನ್ಫಾರ್ಮ್ ಮಾಡ್ಬೋದು. ಓಕೆ.